ಓಂ ಪ್ರಿಯಪತ್ತೆ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾಮಧ್ಯ ತಮಸೇ ಜಗಜ್ಜನ್ಮಸ್ಥೇವ ಪ್ರಳಯ ರಚನಾ ಶೀಲ ವಪುಷೇ ನಮೋ ಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾ ಸುಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿಧಿ ಚ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋऽಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮರ್ಪ್ಯತಮಮತ್ಯಖಿಲೈः ಸುವಾಕ್ಯೈः ಅಸ್ಯೋದ್ಭವಾದಿತಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಯದೀಯಚರಣಾಂಭೋಜಮಾಶ್ರಿತ್ಯ ನಿರ್ವೃತಾಃ ನಂದಂಚ ಸತತಂ ಮುಕ್ತಾಃ ತಂ ಭಜೆ ಸುಲಭಂ ಸಂಶ್ರಯೇ ಶ್ರೇಯಃಪತಿಂ ಅದಾದ ಮೇಲೆ ಚತುರ್ಥ ಪಾದ ಕೊನೆಯ ಪಾದ ಈಗ ಬಂದಿರೋದು ಪಾದಪ್ರತಿಪಾದ್ಯಂ ತತ್ಸಂಗತಿಶ್ಚ ಪ್ರಸಿದ್ಧೈವ ಇತ್ಯತಃ ಪೂರ್ವೋತ್ತರ ಪಕ್ಷಯುಕ್ತಿರೇವಾಹ ಅತಿಕ್ರಮೇ. ಹಿಂದಿನ ಪಾದ ಹೇಳಬೇಕಾದ್ರೆ ಮೊದಲಿಗೆ ಏನು ಹೇಳ್ತಾರೆ ಅಂದರೆ ಪಾದ ಪ್ರತಿಪಾದ್ಯ ಸಂಗತಿನ ಹೇಳ್ತಾರೆ ಅಂತ ಹೇಳಿದರು. ಇಲ್ಲಿ ಹೇಳೋದಿಲ್ಲ ಅಂತ ಹೇಳಿದರು. ಯಾತಕ್ಕೆ? ಪ್ರಸಿದ್ಧವಾದ್ದರಿಂದ ಹೇಳೋದಿಲ್ಲ. ಅಲ್ಲಿ ಕ್ಲಾರಿಟಿ ಬೇಕಾಗಿತ್ತು ಅದಕ್ಕೆ ಹೇಳಿದರು, ಇಲ್ಲಿ ಬೇಕಾಗಲಿಲ್ಲ ಹೇಳಲಿಲ್ಲ ಅಂತ ಅರ್ಥ. ಅತಿಕ್ರಮ ಇದು ಪೂರ್ವಪಕ್ಷ ನ್ಯಾಯ ಯುಕ್ತಿ ನ್ಯಾಯ ಆಮೇಲೆ ಹೇಳಬೇಕಾಗಿತ್ತು, ಅದನ್ನು ಬಿಟ್ಟು ಇದನ್ನೇ ಹೇಳಿಬಿಟ್ರು. ಯಾಕೆ ಅಲ್ಲಿ ಕ್ಲಾರಿಟಿ ಇರೋದ್ರಿಂದ ಬೇಡ, ಇದು ಹೊಸದಾಗಿ ಹೇಳಲೇಬೇಕು ಹೇಳಿದರು. ಅತಿಕ್ರಮೋಕ್ತಿ ಕೃತಿ ಅರ್ಥಲಾಭ ಪರಾಗತಿ ಪಾರಗತಿಸ್ತದೋಕಃ ಸಮಸ್ತ ಕಾರ್ಯಂ ವಸಿತಾ ಚ ವಿಶ್ವಸಂಭಾವನಾ ಯುಕ್ತಯಃ ತು ಅನ್ಯಪಕ್ಷೇ ಸಾಮಾನ್ಯ ರೂಪಂ ಪ್ರತಿಭಾನಮುಕ್ತಿ ಪ್ರತಿಭಾನಂ ಆಮೇಲೆ ಉಕ್ತಿ ಆಶ್ಚರ್ಯತ ಕೃತ್ರಿಮತ ಅಸ್ತದೋಷಃ ವಿಶೇಷಕೃಪ್ತಿ ಕೃತನಿಶ್ಚಯಶ್ಚ ಮಹಾತ್ಮ್ಯಮಿತ್ಯೇವ ಸುನಿರ್ಣಯಾರ್ಥಾಃ. ಸುನಿರ್ಣಯಾರ್ಥ ಅಂದರೆ ಸಿದ್ಧಾಂತಯುಕ್ತಿ. ಅವರು ಕೂಡ ಅನ್ಯಪಕ್ಷ ಅಂದರೆ ಪೂರ್ವಪಕ್ಷ ಅಂತ ಅರ್ಥ. ಪೂರ್ವಪಕ್ಷ ಅಂತಾರೆ, ಸಿದ್ಧಾಂತ ಪಕ್ಷ ಅಂತಾರೆ, ಬೇರೆ ಬೇರೆ ಹೆಸರುಗಳಿರ್ತಾರೆ. ತಾತ್ಪರ್ಯ ಪೂರ್ವಪಕ್ಷ ಸಿದ್ಧಾಂತ. ಕೊಟ್ಟಿದ್ದಾರೆ. ಹೌದು. ಅನ್ಯಪಕ್ಷೇ ಪೂರ್ವಪಕ್ಷೇಷು ಸುನಿರ್ಣಯ ಸಿದ್ಧಾಂತ ನಿರ್ಣಯ ಅರ್ಥ ಪ್ರಯೋಜನಂ ಯಾಸಾಂ ತಾಃ ಸುನಿರ್ಣಯಾರ್ಥ ಯುಕ್ತಯ ಸಿದ್ಧಾಂತಯುಕ್ತಯ ಅಂತ ಅರ್ಥ. ಅಥ ಅನನ್ಯಾಧಿಪತಿತ್ವ ಅಧಿಕರಣಂ ಸೂತ್ರ. ಅತಏವ ಚ ಅನನ್ಯಾಧಿಪತಿ. ಮುಕ್ತಿಯಲ್ಲಿ ಮುಕ್ತ ಹೇಗಿರ್ತಾರೆ ಅಂದರೆ ಅನ್ಯ ಅಧಿಪತಿಗಳು ಇರೋದಿಲ್ಲ ಅಂತ ಹೇಳಿದ್ರು. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅನ್ಯ ಅಧಿಪತಿಗಳು ಇರೋದಿಲ್ಲ. ಇವರೇನು ಮಾಡಿದ್ರು ನೋಡಿದ್ರೆ ಸಾಮ್ಯ ಅಂತ ಹೇಳಿಬಿಟ್ಟು ಹುಡುಗ ಅರ್ಥ ಏನು ಮಾಡಿದ್ರಕ್ಕೆ ಅನ್ಯ ಅಧಿಪತಿಗಳಿರೋ ಸಾಮ್ಯ ಬಂತು. ಅಲ್ಲ, ಅನ್ಯ ಅಧಿಪತಿಗಳಿರೋದಿಲ್ಲ ಅಂತ ಹೇಳಿದ್ರು. ಅಧಿಪತಿಗಳಿರೋದಿಲ್ಲ ಅಂತ ಹೇಳಲಿಲ್ಲ. ಅನ್ಯ ಅಧಿಪತಿಗಳಿರ್ತಾರೆ, ಬೇರೆ ಅಧಿಪತಿಗಳಿರೋದಿಲ್ಲ. ಏನು ಹಾಗಂದರೆ ಬೇರೆ ಅಧಿಪತಿಗಳು ಅಂದರೆ ಈ ಸಂಸಾರಾವಸ್ಥೆಯಲ್ಲಿ ನಮಗಿಂತ ಕೆಟ್ಟವರು ಮೇಲೆ ಬಂದುಬಿಡ್ತಾರೆ ಎಷ್ಟೋ ಸಲ. ಮುಕ್ತಿಯಲ್ಲಿ ಅವೆಲ್ಲ ಇಲ್ಲ. ಹೇಗಿರ್ತಾರೆ? ಸ್ವಲ್ಪ ಕೂಡ ವ್ಯತ್ಯಾಸನೇ ಇಲ್ಲ. ಎರಡು ಭಯಂಕರ ಒಬ್ಬ ರೌಡಿ ಅಧಿಕಾರಿ ಆಗಿರ್ಬೋದು ಕೆಲವು ಸಲ. ಇವನು ಸಾರ್ ಅನ್ಬೇಕು, ಅವನು ಬೇರೆ ದಾರಿ ಇಲ್ಲ. ಗೊತ್ತಾಯ್ತಾ? ಅಲ್ಲಿ ಹಾಗೆಲ್ಲ ಇಲ್ಲ. ಅಧಿಪತಿಗಳಿದ್ದಾರೆ, ಅನ್ಯಾಧಿಪತಿಗಳಿಲ್ಲ. ಅನ್ವಾಂಟೆಡ್ ಬಾಸ್ಗಳಿಲ್ಲ ಅಂತ. ಅನ್ವಾಂಟೆಡ್ ಬಾಸ್ಗಳಿಲ್ಲ. ಎಷ್ಟೋರು ಕಂಪ್ಲೇಂಟ್ ಮಾಡ್ತಾರೆ, ಬಾಸ್ ಭಾರಿ ಕೆಟ್ಟವರಿದ್ದಾರೆ ಅಂತ ಹೇಳ್ತಿರ್ತಾರೆ. ಅಲ್ಲಿ ಹಾಗೆಲ್ಲ ಹೇಳೋದಿಲ್ಲ. ಯಾಕೆ? ಕೆಟ್ಟವ್ರು ಮೋಕ್ಷದಲ್ಲಿ ಇಲ್ಲೇ ಇಲ್ಲ. ಅದರಿಂದ ಆದರೂ ಕೂಡ ಅನ್ಯಾಧಿಪತಿಗಳು ಇಲ್ಲವೇ ಇಲ್ಲ ಅಲ್ಲಿ. ಇಲ್ಲಿ ಪಾಪವಶಾತ್ ಏನಾಗ್ತಾರೆ? ಜರಾಸಂಧನ ಉದಾಹರಣೆಗೆ ಶಲ್ಯ ಬಾಲ್ಯಕ್ಕೂ ಎಷ್ಟು ದೊಡ್ಡವರು ಗೊತ್ತಾ? ಜರಾಸಂಧನ ಫಾಲೋವರ್ಸ್ ಅವರೆಲ್ಲ ಕೃಷ್ಣ, ಅದು ಅವರಿವರ ಕೃಷ್ಣ ವಿರುದ್ಧ ಕೊಟ್ಟಿದ್ದಾರೆ. ಅವರು ಕೂಡ ಅರ್ಥ ಆಯ್ತು. ಕೃಷ್ಣನ ವಿರುದ್ಧ ನಿರ್ವಾಹಿಲ್ಲ ಅಂತ ಭಯಪಡಿಸಿದ, ಹೊಡೆದು ಬಿಡ್ತೇನೆ ನಿಮ್ಮನ್ನ ಅಂತೇಳಿ. ಇಲ್ಲಿ ಏನು ಮಾಡಾಗಿಲ್ಲ. ಯಾಕೆ? ದುಷ್ಟರೇ ಇಲ್ಲ ಮೇಲೆ. ಅಧಿಪತಿಗಳಿರಬೇಕು. ಅನ್ವಾಂಟೆಡ್ ಅಧಿಪತಿಗಳಿರಬಾರ್ದು. ಗೊತ್ತಾ? ವೆರಿ ಇಂಪಾರ್ಟೆಂಟ್. ಸರಿ, ಇವರು ಅಪಾರ್ಥ ಮಾಡಿಕೊಂಡಿದ್ದಕ್ಕಂತ ಬೇರೆ ಮತ ಹುಟ್ಟುಹೋಯ್ತು, ಸಾಮ್ಯ ಮತ ಅಂತೇಳಿ. ಅಧಿಪತಿಗಳೆಲ್ಲ ಅರ್ಥ ಅಲ್ಲೇ ಅಲ್ಲ ಅದಕ್ಕೆ. ಹಾಂ, ಅದರಲ್ಲಿ ಏನಿಲ್ಲ, ಗೊಂದಲ ಇಲ್ಲ ಅಂತ ಅರ್ಥ. ಕ್ಲಾರಿಟಿ. ಅದಕ್ಕೆ ಅನುವ್ಯಾಖ್ಯಾನ ಫಸ್ಟ್ ಓದಿಬಿಟ್ರೆ ಯಾವ ಸರಿ ಅರ್ಥ ಆಗಲ್ಲ. ಗೊತ್ತು, ಕೆಲವರು, ಎಲ್ಲರಲ್ಲದೆ ಇರ್ಬೋದು, ತತ್ವಪ್ರಕಾಶಕ ಭಾಷ್ಯ ಓದ್ದೇನೆ ಇದ್ರೆ ಓದಿಬಿಟ್ಟು ಸುಧಾ ಓದ್ತಾರಲ್ಲ, ಅವರಿಗೆ ಎಷ್ಟೋ ಕನ್ಫ್ಯೂಷನ್ ಬಂದ್ಬಿಡೋದು. ಅಲ್ಲಿ ಪ್ರತಿ ಸೂತ್ರ ಓದಿದ ಮೇಲೆ ಆಮೇಲೆ ಕ್ಲಾರಿಟಿ ಅರ್ಥ ಆಗುತ್ತೆ. ಯಾವುದು ಓದ್ದೆ ಹೋಗ್ಬಿಟ್ರೆ ಏನಾಗುತ್ತೆ? ಕ್ಲಾರಿಟಿ ಬರೋದೇ.
ಅದು ಭಾರಿ ಕಷ್ಟಪಡಬೇಕಾಗತ್ತೆ. ಆಗ ಅಷ್ಟಾದರೂ ತಪ್ಪಾಗೋ ಸಂಭವ ಇರುತ್ತೆ. ಅದಕ್ಕೆ ಹೇಳ್ತಿರೋದು 6 ಅಧಿಕರಣ ಮಿಸ್ ಮಾಡಿ ಬಂದು ಓದ್ತಾರೆ. ಆದ್ದರಿಂದ ವಿಷಯ ಕೇಳಿದ್ರೆ ಗೊತ್ತಾಗೋದಿಲ್ಲ, ಗೊತ್ತೇ ಇರೋದಿಲ್ವಲ್ಲ, ತೋಚಿದ್ದು ಹೇಳಕ್ಕೆ ಹೋದ್ರೆ ತಪ್ಪಾಗಿಬಿಡುತ್ತೆ. ಮಾಸ್ಟರ್ ಮಾಡಿ ತಿಳ್ಕೊಂಡಿರ್ಬೇಕು. ಇದು ಇನ್ನೂ ಕ್ಲಿಯರ್ ಆಗ್ತಿರಲಿ. ಇದಂ ಕಶ್ಚಿತ್ ಸೂತ್ರಂ ಕಶ್ಚಿತ್ ವ್ಯಾಖ್ಯಾತಿ. ಕೆಲವರು ವ್ಯಾಖ್ಯಾನ ಮಾಡ್ತಾರೆ ಸೂತ್ರನ. ಅತಏವಚ ಅವಂಧ್ಯ ಸಂಕಲ್ಪತ್ವಾತ್ ಅನನ್ಯಾಧಿಪತಿರ್ ವಿದ್ವಾನ್ ಭವತಿ ನಾಸ್ಯ ಅನ್ಯೋ ಅಧಿಪತಿ ಭವತಿ ಇತ್ಯರ್ಥ ಅಂತ ಮಾಡಿದರು. ಅದು ಸರಿಯಲ್ಲ. ಅನ್ಯ ಅಧಿಪತಿಗಳಿಲ್ಲ ಅಂದರೆ ಏನಾಯಿತು? ಸಮ ಅಂತ ಆಯ್ತಾಗ ಅರ್ಥ. ಹಾಗಿದ್ದರೆ ಅತೈವಚ ಅನನ್ಯಾಧಿಪತಿ ಪದ ಇದೆ ಇಲ್ಲಿ. ನತೈವಚ ಅನನ್ಯಾಧಿಪತಿ ಅಂದರೆ ಅನ್ಯ ಅಧಿಪತಿ ಇಲ್ಲದವನು ಅಂತ ಅರ್ಥ ಐತೆ ಹೊರತು ಅಧಿಪತಿ ಇಲ್ಲದ ಅರ್ಥ ಆಗೋದೇ ಇಲ್ಲ. ಆ ಅರ್ಥ ಇದ್ದರೆ ಏನು ಮಾಡಬೇಕಾಗಿತ್ತು ಅವರು? ಅನ್ಯ ಪದ ಬೇಕಿಲ್ಲ. ಅತೈವ ಅನಧಿಪತಿ. ಅನಧಿಪತಿ ಅಂದ್ರೇನು? ಅಧಿಪತಿ ಇಲ್ಲದವನು. ಹಾಗೆ ಹೇಳಲಿಲ್ಲ, ಅನನ್ಯ ಅಧಿಪತಿ ಅಂತೇಳಿ. ಅನ್ಯ ಅಧಿಪತಿ ಇಲ್ಲದವನು ಗೊತ್ತಾಯ್ತು. ಯಾರೂ ಇಲ್ಲ ಅಲ್ಲ, ಬೇರೆಯವ್ರು ಯಾರೂ ಇಲ್ಲ ಮನೆಯೊಳಗೆ. ಬೇರೆಯವ್ರು ಯಾರು ನಾನೇನರ್ಥ? ಅನ್ವಾಂಟೆಡ್ ಯಾರೂ ಇಲ್ಲ ಅಂತ ಅರ್ಥ. ಬೇರೆ ಯಾರೂ ಇಲ್ಲ ಹೇಳಿಬಿಡಿ, ಗಟ್ಟೆ ಹೇಳಿ ಪರವಾಗಿಲ್ಲ ಅಂತ, ಸ್ವಲ್ಪ ಇದು ಮೆಲ್ಲಗೆ ಹೇಳಿ ಅಂತಾರೆ. ಬೇರೆ ಯಾರೂ ಇಲ್ಲ, ಅಷ್ಟು ಜನ ಕೂತಿದ್ದಾರೆ. ಅದು ಬೇರೆ ಯಾರೂ ಇಲ್ಲ ಅಂದರೆ ಸಂಬಂಧ ಪಡೆದೇ ಇದ್ದವ್ರು ಯಾರೂ ಇಲ್ಲ ಹೇಳ್ಬೋದು ಅಂತ. ಅತಏವಚ ಅನನ್ಯಾಧಿಪತಿ ಅನ್ಯವೃತ್ಯತ್ವ ವಿಹೋದಿತೇಭ್ಯ ತು ಅನ್ಯಸ್ಯ ವೃತ್ಯತ್ವ ನಿವಾರಣಾಯ. ಸಂಸಾರದ ಎಕ್ಸಾಂಪಲ್ ಬೇಕಾದಷ್ಟು. ವಿಭೀಷಣ ಇದ್ದಾನೆ, ಅಣ್ಣ ರಾವಣ ಮಾಡಬಾರದನ್ನು ಮಾಡ್ತಾನೆ. ಹೆಸರಿಗೆ ಅಣ್ಣ ಏನು ಮಾಡಬೇಕೀಗ? ಬಹುಶಃ ಯಾವೂ ಇಲ್ಲ. ಮತ್ತು ಅದು ಹೆಸರು ಕೆಟ್ಟವ್ರ ಹೆಸರೇ ಇಲ್ಲ. ಆದ್ದರಿಂದ ಅನ್ಯಾಧಿಪತಿಗಳು ಇದ್ದರೂ ಕೂಡ ಕೆಟ್ಟ ಅಧಿಪತಿಗಳು ಇರೋದಿಲ್ಲ. ಆದ್ದರಿಂದ ಆರಾಮಾಗಿರ್ತಾನೆ ಅಂತ. ಇಹ ಸೂತ್ರೇ ಮುಕ್ತಶ್ಚ ಅನನ್ಯಾಧಿಪತಿ ರೀತಿ ಅನನ್ಯ ವೃತ್ಯತ್ವ ಮುಕ್ತಂ ತತ್ತು ಉದಿತೇಭ್ಯೋ ಯೇ ಯಶ್ಚ ಮುಕ್ತಶ್ಚ ಅಧಿಪತಿತ್ವೇನ ಉದಿತಾಃ ಶಾಸ್ತ್ರೇ ತೇಭ್ಯ. ಅಲ್ಲಿ ಮುಕ್ತ ಬ್ರಹ್ಮರಿದ್ದಾರೆ, ಮುಕ್ತ ಶೇಷ ಮತ್ತು ಗರುಡರಿದ್ದಾರೆ, ಮುಕ್ತರಾದ ಇಂದ್ರಾದೇವತೆಗಳು ಇದ್ದಾರೆ. ಅಲ್ಲಿ ಮುಕ್ತ ಇಂದ್ರಾದೇವತೆಗಳಿಗೆ ಮುಕ್ತ ಶೇಷಾದಿಗಳು ಅಧಿಪತಿಗಳು, ಮುಕ್ತ ಶೇಷರಿಗೆ ಮುಕ್ತ ಬ್ರಹ್ಮಣ ಅಧಿಪತಿಗಳು. ಈ ಕ್ರಮ ಇದ್ದೇನೆ. ಅವರಿಗೆ ಲಕ್ಷ್ಮೀ ಅಧಿಪತಿ, ನಾರಾಯಣ ಅಧಿಪತಿ. ಇದು ಹೋಗಿಲ್ಲ, ಇದು ಹೋಗೋದಿಲ್ಲ. ಬಟ್ ಹೋಗಿದ್ದು ಯಾವುದೀಗ? ಮನಸ್ಸೇ ಇಲ್ಲ, ಇರಬಾರದವರು ಮೇಲೆ ಕೂತ್ಬಿಟ್ಟಿದ್ದಾರೆ. ಅಂಥ ಪ್ರಸಂಗ ಬರೋದಿಲ್ಲ ಮುಕ್ತಿ. ಇಲ್ಲಿ ಹೋಗಿ ಎಲ್ಲ ಇಂಥ ಸಂಶಯಗಳಿಗೆ ಉತ್ತರ ಕೊಡ್ತಾರೆ. ಅಲ್ಲೂ ಕೂಡ ಇದೇ ಗ್ರಾಚಾರ ಇರುತ್ತಾ ಅಂದರೆ ಇರೋದಿಲ್ಲ ಅಂಥೇಳಿ ಇವರು ಅಪಾರ್ಥ ಮಾಡಿಕೊಂಡು ಹಾಂ ಹೌದಾ? ಹೌದು. ಇರಬಹುದು. ಆಯಿತು. ಅಧಿಪತಿ ಶಬ್ದಕ್ಕೆ ಅರ್ಥ ಏನು? ಅಧಿಪತಿ ಶಬ್ದಕ್ಕೆ ಅರ್ಥ ಏನು ಅಂದರೆ ಇವರಿಗಿಂತ ಮೇಲವರು ಅಂದರೆ ಏನು? ಬೈಬೇಕು ಅಂತ ಅಲ್ಲ, ಮೇಲ್ನೋಟಕ್ಕೆ ಗೈಡ್ ಮಾಡಬೇಕು ಅಂತೂ ಅಲ್ಲ. ಸರಿಯಾಗಿದ್ದಾರೆ ಮೇಲವ್ರು ಕೆಳದವ್ರು ಅಷ್ಟೇ. ರೋಲ್ ಮೊದಲೇನಿತ್ತು ಅದೇ ರೋಲೇ ಅವ್ರಿಗಿರುತ್ತೆ. ರೋಲ್ ಆ ಬ್ಯಾಚೆಲ್ಲ ರೋಲ್ ಅದೇ ರೋಲೇ. ಇವ್ರ ಮೇಲೆ ಅವ್ರ ಉದಾಹರಣೆಗೆ ಇಬ್ಬರು ಮೀಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ದೊಡ್ಡವ್ರ ಮೇಲೆ ಕೊಡ್ತಾರೆ, ಸಣ್ಣವನ್ನ ಕೆಳಗೆ ಕೊಡ್ತಾರೆ. ಇದು ಬದಲಾವಣೆ ಆಗೋದಿಲ್ಲ. ಅರ್ಥ ಆಯ್ತಾ? ತಪ್ಪುಗಳು ರೂಲ್ಡ್ ಔಟ್. ತಪ್ಪು ಅದು ಇನ್ನೊಂದು ಸ್ವಾರಸ್ಯ ಇದೆ. ಅವ್ರ ಆನಂದ ಇವ್ರ ಆನಂದ ಡಿಪೆಂಡ್ ಆಗುತ್ತೆ, ಮತ್ತೆ ಮೇಲವ್ರನ್ನ ಡಿಪೆಂಡ್ ಆಗಿದೆ ಅದು. ಬಟ್ ನ್ಯಾಚುರಲಿ ಇರೋದ್ರಿಂದ ಏನು ನಮ್ಗೆ ಗೊತ್ತಾಗಲ್ಲ ಅಷ್ಟೇ. ನಮ್ಗೆ ಗೊತ್ತಾಗಿದೆ, ಅದು ಗೊತ್ತಾಗ್ತಾ ಇಲ್ಲ. ಈ ಕರಡಿ ರಿಫ್ಲೆಕ್ಷನ್ ಆಗ್ತಾ ಇದೆ, ಇನ್ನೊಂದು ಕರಡಿ ಇಟ್ಟು ಅದು ರಿಫ್ಲೆಕ್ಟ್ ಆಗ್ತಾ ಇದೆ. ನಮಗೇನು ಅನಿಸುತ್ತೆ ನೋಡೋದಕ್ಕೆ? ಇದು ನೆಸಿಟಿ ಇಲ್ಲ ಅನಿಸುತ್ತೆ. ಅದು ತೆಗೆದ್ರೆ ಗೊತ್ತಾಗುತ್ತೆ ಏನಾಗುತ್ತೆ. ಮಧ್ಯೆ ತೆಗೆದುಬಿಟ್ಟು ಇವೆಲ್ಲ ಹೋಗ್ಬಿಡುತ್ತೆ. ಆ ಡಿಪೆಂಡೆನ್ಸ್ ಹೋಗೋದೇ ಇಲ್ಲ. ಗೊತ್ತಾಯ್ತು? ಆ ರೋಲ್ ಇದ್ದಿದ್ದೆ. ಅದಕ್ಕೆ ಬಿಂಬ ಪ್ರತಿಬಿಂಬ ಭಾವ ಅಂತ ಹೇಳಿದ್ರೆ ಎಟರ್ನಲ್. ಅನ್ಯಸ್ಯ ಭೃತ್ಯೋ ನಭವತಿ ಮುಕ್ತ ಇತಿ ನೋಡಿ ಹೇಳಿದ್ರೆ, ಅನ್ಯಸ್ಯ ಭೃತ್ಯೋ ನಾಭವತಿ ಮುಕ್ತ ಇತಿ ಪ್ರತಿಪಾದನಾಯ. ಇನ್ನೊಬ್ಬರ ಸೇವಕನಾಗಿ ಮುಕ್ತ ಇರೋದಿಲ್ಲ ಅಂತ ಅಷ್ಟೇ ಅರ್ಥ. ನತು ಸರ್ವಥಾ ಅಧಿಪತಿ ನಿವಾರಣಾಯ. ಅಧಿಪತಿ ಇಲ್ಲ ಅಂತ ಹೇಳೋದಕ್ಕೆ ಹೊರಟಿಲ್ಲ. ಕುತಃ ಅನನ್ಯ ಪದ ಪ್ರಯೋಗ, ಬೇರೆ ಪದ ಹೇಳಿದ್ದಾರೆ. ಇದು ಅನ್ಯಥಾ ಅಪತಿ ರೀತಿ ಅವಕ್ಷತೆ. ಮುಕ್ತನಾನಿ ಸ್ವಪತಿಗಳೇ ಇಲ್ಲ ಅಂತ ಹೇಳ್ಬಿಡ್ತಾ ಇದ್ದೆ, ಹೇಳಿಲ್ಲ ಹಾಗೆ ಅಂದರೆ ಸೂತ್ರಗಳು ಸರಿಯಾಗಿ ಓದಿಲ್ಲ ಅಂತಾಯಿತು. ಸಾಮ್ಯ ಹೇಳೋರು ಆಗೊಂದು ಪ್ರಶ್ನೆ ಬಂತು, ಅಲ್ಲರಿ ಅನನ್ಯಾಧಿಪತಿ ಅಂದರೆ ಅದೇ ಅರ್ಥನ ಮಾಡ್ಕೋತೀವಿ ಅಂದರೆ ಏನು ದೋಷ ಬರುತ್ತೆ ಹೇಳಿ ನೋಡಂತೆ. ಅಪತಿ ಅಂತ ಹೇಳಬೇಕಾಗಿತ್ತು ಅಂತ ಹೇಳಿದರು ಆಚಾರ್ಯರು. ಪತಿಗಳೇ ಇರೋದಿಲ್ಲ ಅಂತ ಆದರೆ ಅಪತಿ ಅಂತ ಇರಬೇಕಾಗಿತ್ತು ಅಂದರು. ಇರ್ಬೋದು, ಅದೇ ಅರ್ಥನೇ. ಅನನ್ಯಾಧಿಪತಿ ಅಂತ ಹೇಳಿದ್ದಾರೆ ಅಷ್ಟೇ ಅಂತ ಯಾಕೆ ಹೇಳಬಾರ್ದು?
ಅಪತಿ ಅಂತ ಹೇಳಿದ್ರು ಅವರು. ಅಲ್ಲ ಅಲ್ಲ, ನಮ್ಮ ಪ್ರಶ್ನೆ ಇಷ್ಟೇ, ಈ ಅರ್ಥ ನೀವು ಅಪತಿ ಅಂತ ಅರ್ಥ ನೀವು ಮಾಡ್ತೀರಿ ಅಂತ ತಿಳ್ಕೊಂಬೋಣ. ಹಾಗಿದ್ರೆ ಅದು ಅಪತಿ ಅಂತ ಹೇಳಿದ್ರು ಒಂದೇ, ಅನಧಿಪತಿ ಅಂತ ಹೇಳಿದರೆ ಒಂದೇ. ಅದನ್ನು ಹಾಗೆ ಹೇಳಿದ್ದಾರೆ, ಅಪತಿ ಅಂತ ಹಾಗೆ ಹೇಳಿದ್ದಾರೆ ಅಂತ ಹೇಳಿ ಏನು ಮಾಡ್ಬೇಕು ನಾವಾಗ? ಸಿಂಪಲ್ ಆನ್ಸರ್. ಸೂತ್ರ ಯಾವಾಗ ಚಿಕ್ಕದಿರ್ಬೇಕು, ಗೊತ್ತಾಯ್ತಾ? ಅನನ್ಯಾಧಿಪತಿ ದೊಡ್ಡದಾಯ್ತಾ ಹೇಳಬಾರ್ದು. ಚಿಕ್ಕದಾಗಿ ಹೇಳಿದ್ರೆ ದೊಡ್ಡದಾಗಿ ಹೇಳಿದ್ರೆ ಸೂತ್ರ ಆಗೋದಿಲ್ಲ, ಅದು ವ್ಯಾಖ್ಯಾನ ಆಗಿಬಿಡುತ್ತೆ ಅಷ್ಟೇ. ಆದ್ದರಿಂದ ಅಪತಿ ಅಂತ ಹೇಳಿದ್ದರೆ ಮಾತ್ರ ಅರ್ಥ ಮಾಡಬೇಕಾಗಿದೆ. ಅನನ್ಯಾಧಿಪತಿ ಅಂದರೆ ಇಷ್ಟು ದೊಡ್ಡ ಪದ ಹೇಳಿದ್ರೆ ಏನೋ ಒಂದು ಕಾರಣ ಇರಬೇಕು ಅಂತ ಆಯ್ತು. ಅರ್ಥ ಆಯ್ತು ಈಗ? ಏನು ಕಾರಣ ಅದು ಅಂತ ಕೇಳಿದರೆ ಅನ್ಯ ಅಧಿಪತಿಗಳು ಇರೋದಿಲ್ಲ, ದ್ವಿತೀಯಾಧಿಪತಿಗಳು ಇದ್ದೇ ಇರ್ತಾರೆ ಅಂತ ಅರ್ಥ. ಸೂತ್ರದ ನೇಚರೇ ಹೋಗ್ಬಿಡುತ್ತಿಲ್ಲ ಹೋದರೆ. ಸೂತ್ರ ಎ ಬಿ 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 ಅಂತ ಬರೀ ಒಂದಕ್ಷರಿ ಅಷ್ಟಿಟ್ಟು ಸೂತ್ರ ಹೇಗಾಗತ್ತದು? ಒಂದು ಸೂತ್ರ ಮಾಡೋ ಉದ್ದೇಶ ಏನು? ಕಾಂಪ್ಯಾಕ್ಟಾಗಿ ಒಂದು ವಿಷಯ ಹೇಳೋದು. ಇದು ಕಾಂಪ್ಯಾಕ್ಟ್ ಆಗಲಿ ರೌಂಡ್ ಅಬೌಟ್ ಹೇಳೋದು. ಸೂತ್ರ ಅಂತ ಯಾರು ಕರೀತಾರೆ? ಅದನ್ನು ಕರೆಯೋದಿಲ್ಲ. ಅದೆಲ್ಲ ಮರಿಬಾರ್ದು. ಸೂತ್ರ ಲಕ್ಷಣಕ್ಕೆ ಅದು ಹೇಳ್ತಾರೆ ಮುಂದೆ ನೋಡಿ. ಅನನ್ಯ ಪದ ಪ್ರಯೋಗ ಅನ್ಯಥಾ ಅಪ್ರತಿ ಅವಕ್ಷತೆ ಇತಿಶ್ಚೈವ ಪತಿಂ ಪ್ರದೇಶಾಮಪಿ ವಿಷ್ಣೋಮಾಹ ಯಥಾಮೃತತ್ವಸ್ಯ ಪತಿತ್ವ ವಾಗ್ಹರೇಹೇ. ಹೋಗಲಿಪ್ಪ, ಇದು ಸೂತ್ರ. ಇದು ಯಾವುದಕ್ಕೆ ಸೂತ್ರ? ವೇದಾದಿಗಳಿಗೆ. ವೇದಗಳಲ್ಲಿ ಏನು ಬಂದಿದೆ? ಪುರುಷ ಸೂಕ್ತದಲ್ಲಿ ನೋಡಿ ತಾರತಮ್ಯ ಇದೆ, ಅದು ಮೇಂಟೈನ್ ಮಾಡೋಕೆ ತೆಗೆದು ಹಾಕ್ತೇನೆ ನೀನೀಗ. ಸೂತ್ರ ಅಂತ ಹೇಳಿದರೆ ಬೇರೆ ಅರ್ಥ ಹೇಳಿದ್ರೆ ಸೂತ್ರ ಆಗೋದಿಲ್ಲ. ಅದು ಇರೋ ಅರ್ಥವನ್ನು ಸರಿಯಾಗಿ ಅರ್ಥ ಮಾಡಿ ಹೇಳಾಗಿರ್ಬೇಕು. ಅದು ಅಲ್ಲೇನಿದೆ ನೋಡಿ, ಅಮೃತತ್ವಸ್ಯ ಈಶಾನಃ ಅಂತ ಹೇಳಿದ್ದಾರೆ. ಈಶಾನ ಅಂದ್ರೇನು? ಪರಮಾತ್ಮ ಅಧಿಪತಿ ಹೇಳಿದ್ದಾರೆ. ನಿಮ್ಮ ಪ್ರಕಾರ ಅಧಿಪತಿಗಳಿಲ್ಲ ಅಂದರೆ ಹೋಯ್ತಲ್ಲ. ಬೇರೆ ಒಂದು ಅಧಿಪತಿ ಅಲ್ಲಿ ಹೇಗೆ ಅದ್ವೈತದಲ್ಲಿ ಇನ್ನೊಂದು ಒಂದು ಪದ ಒಪ್ಪಿದ್ರು, ಒಂದು ವಸ್ತು ಒಪ್ಪಿದ್ರು ಕೂಡ ಏನಾಯ್ತು ಅಲ್ಲಿಗೆ? ಇಲ್ಲಿ ಒಬ್ಬ ಪತಿ ಇದ್ದಾನೆ ಅಂತ ಕೂಡ ನಿಮ್ಮ ಸೂತ್ರ ಹೋಯ್ತು, ಅಲ್ಲಿಗೆ ನಿಮ್ಮ ಅರ್ಥ ಹೊರಟೋಯ್ತು. ಯಾಕೆ? ಪುರುಷ ಸೂಕ್ತನೇ ಹೇಳ್ತಾ ಇದೆ ಏನಂತ? ಅಮೃತತ್ವಸ್ಯ ಈಶಾನಃ. ವಿಷ್ಣು ಸಹಸ್ರ ಮುಕ್ತಾನಾಂ ಪರಮಾಗತಿ. ಬರೀ ಗತಿ ಇದ್ದರೆ ಮುಕ್ತಾನಾಂ ಗತಿ, ಪರಮಾಗತಿ ಅಂತ ಹೇಳಿದರೆ ಸಣ್ಣ ಪುಟ್ಟ ಗತಿಗಳಿವೆ ಅಂತ ಅರ್ಥ. ಇದು ಅಲ್ಟಿಮೇಟ್ ಅಂದರೆ ಬೇರೆ ಇರಬೇಕಲ್ಲಿ. ಅಂತ ಸೂತ್ರ ಹೇಗೆ ಓದಬೇಕು ಅಂತ ತೋರಿಸ್ತಾರೆ. ಆದ್ದರಿಂದ ಅಲ್ಲಿ ಅಧಿಪತಿಗಳಿಲ್ಲ ಅಂತ ಅರ್ಥ ಅಲ್ಲ. ಆದ್ದರಿಂದ ವಿಶಿಷ್ಟಾದ್ವೈತದ ಏನು ಹೇಳ್ತಾರೆ ಅದು ಸೂತ್ರದ ಅಭಿಪ್ರಾಯ ಅಲ್ಲ. ನಿಮ್ಮ ಮತ ನೀವು ಇಟ್ಕೊಳ್ಳಿ, ಅದ್ರ ನಮಗೆ ಆಕ್ಷೇಪಣೆ ಇಲ್ಲ. ಆ ಸೂತ್ರದಲ್ಲಿ ಇದೆ ಅಂತ ಹೇಳಬಾರ್ದು ಅರ್ಥ. ಸೂತ್ರ ಶಾಸ್ತ್ರಗಳದ್ದು ಹಾಗಿಲ್ಲ, ಅದು ತಾತ್ಪರ್ಯ. ಎಲ್ಲ